ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಲಾ ಕೃಷ್ಣ ಲಾಕ್ಸ್. ನಾನು ಈ ವಿಡಿಯೋದಲ್ಲಿ ರಾಗಿ ಲಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿ ಆ್ಯಂಡ್ ಟೇಸ್ಟಿ, ಹೆಲ್ದಿ ಆಲ್ಸೋ. ಯಾರಿಗಾದರೂ ಇಷ್ಟ ಆದರೆ ಟ್ರೈ ಮಾಡಿ. ಮೊದಲಿಗೆ ಬೇಕಾಗುವ ಪದಾರ್ಥಗಳು: ರಾಗಿ ಹಿಟ್ಟು 1 ಬಟ್ಲು, 3/4 ಬಟ್ಟಲು ಬೆಲ್ಲ, 4 ಟೇಬಲ್ ಸ್ಪೂನ್ ತುಪ್ಪ, 4 ಏಲಕ್ಕಿ. ನೋಡಿ, ಮೊದಲಿಗೆ ಬೆಲ್ಲನ ಒಂದು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಸೋದಿಸ್ಕೊಂಡಿದ್ದೀನಿ. ಮತ್ತು ಪ್ಯಾನ್ ಇಟ್ಕೊಂಡು ಸ್ಲಿಮ್ಮಲ್ಲಿ ಇರಲಿ ಫ್ಲೇಮು. 3 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಜರಡಿ ಇಟ್ಕೊಂಡಿರೋ ರಾಗಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಫ್ಲೇಮ್ ಬಂದು ಸ್ಲಿಮ್ಮಲ್ಲಿರಲಿ, ಹೈ ಫ್ಲೇಮ್ ಇಡಬಾರ್ದು, ಸೀದೋಗುತ್ತೆ ಬೇಗ. ಇದು ಸ್ಲಿಮ್ಮಲ್ಲೇ ತುಪ್ಪ ಮತ್ತು ಹಿಟ್ಟು ಹೊಂದಿಕೊಳ್ಳೋ ರೀತಿ ಕೈ ಬಿಡದಿರ, ಗಂಟಾಗ್ದಿರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಸ್ಲಿಮ್ಮಲ್ಲಿದೆ ಫ್ಲೇಮು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಿಟ್ಟು ತುಪ್ಪದಲ್ಲೇ ನಿಧಾನಕ್ಕೆ ಹುರಿಬೇಕು. ಆವಾಗೇ ಆ ಸ್ಮೆಲ್ಲೆಲ್ಲ ಚೆನ್ನಾಗಿರೋದು, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ಹೈ ಫ್ಲೇಮಲ್ಲಿಟ್ಟರೆ ಬೇಗ ಸೀದೋಗುತ್ತೆ, ತಿನ್ನೋಕ್ಕೆ ಬಂದು ಕಹಿ ಆಗುತ್ತೆ. ಹಿಟ್ಟು ಬಂದು ಒಂದು 10ರಿಂದ 12 ನಿಮಿಷ ಸ್ಲಿಮ್ಮಲ್ಲೇ ಹುರ್ಕೊಬೇಕು. ನೋಡಿ, ಈಗ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು, ನೋಡಿ, ಎಲ್ಲ ಒಂದಕ್ಕೊಂದು ಹೊಂದ್ಕೊಬೇಕು ಆ ರೀತಿ. ನೋಡಿ, ಈಗ ಮೊದಲಿಗಿಂತ ಈಗ ಕಲರ್ ಚೇಂಜ್ ಆಗಿದೆ. ನೋಡಿ, ಕೈಯಲ್ಲಿ ಹಿಂಗೆ ಉಂಡೆ ಮಾಡಿದ್ರೆ ಉಂಡೆ ಅದಕ್ಕೆ ಬರ್ತಾಯಿದೆ. ಈಗ ನಾನು ತೋರಿಸ್ತಾ ಇದ್ದೀನಿ ಕಲರ್ ಹೇಗೆ ಬಂದಿದೆ ಅಂತ. ನೋಡಿ, ಈಗ ಈ ಥರ ಉದುರುದ್ರಿಗೆ ಏನು ಗಂಟಿಲ್ದಿರ ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದರಲ್ಲೇ ಇದ್ದರೆ ಆ ಬಿಸಿಗೆ ಸೀದೋಗುತ್ತೆ. ಈಗ ಇನ್ನೊಂದು ಪ್ಲೇಟ್ಗೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಡೋಣ. ತುಂಬ ಬಿಸಿ ಇರುತ್ತೆ, ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ, ಅದಕ್ಕೋಸ್ಕರ. ನೋಡೋಣ, ಈಗ ಸ್ವಲ್ಪ ತಣ್ಣಗಾಗಿರತ್ತೆ, ಬಿಸಿ ಇರುತ್ತೆ ಈಗಲೂ, ಬಿಸಿ ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ. ಈಗ ಒಂದ್ಸಲಿ ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಿ ಯಾವ ಕಲರ್ ಬಂದಿದೆ ಅಂತ. ನೋಡಿ, ಹಿಂಗೆ ಒಂಥರ ಬೆಚ್ಚಗಿರುತ್ತೆ. ಈಗ ಬೆಲ್ಲದ ನೀರು ಒಂದು ಅರ್ಧ ಸೇರಿಸ್ಕೊಳ್ಳೋಣ. ಅರ್ಧ ಬೆಲ್ಲದ ನೀರು ಹಾಕ್ಕೊಂಡು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ, ಯಾಕಂದರೆ ಹಿಟ್ಟು ಬಿಸಿ ಇರತ್ತಲ್ಲ, ಅದಕ್ಕೋಸ್ಕರ. ಇದು ಬೆಲ್ಲ ನೀರು ನಾವು ಫಸ್ಟೇ ಕರಗಿಸ್ಕೊಂಡಿರ್ತೀರಲ್ಲ, ತಣ್ಣಗಿರುತ್ತೆ. ಈಗ ಈ ಟೈಮಲ್ಲಿ ಕೈಯಲ್ಲೇ ಉಂಡೆ ಇಲ್ದಿರ ನೋಡ್ತಾ ಇದ್ದೀನಿ ಕೈಯಲ್ಲಿ ಆಗುತ್ತಾ ಅಂತ. ಆದರೆ ಬಿಸಿ ಇತ್ತು. ಮತ್ತು ಇನ್ನು ಮಿಗಿಲಿರೋ ಅರ್ಧನೂ ಸೇರಿಸ್ಕೊಂಡಿದ್ದೀನಿ ನಾನು. ಬೆಲ್ಲದ ನೀರು ಸರೋಗುತ್ತೆ, ಇದಕ್ಕೆ ಕರೆಕ್ಟಾಗಿರುತ್ತೆ. ಈಗ ನೋಡಿ, ಕೈಯಲ್ಲಿ ಗಂಟಿಲ್ದಿರ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ನಾದ್ಕೊಳ್ತಾ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿ ನೋಡ್ತಾ ಇದ್ದೀನಿ ಉಂಡೆಗೆ ಬರ್ತಾ ಇದೆಯಾ ಅಂತ. ನೋಡಿ, ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊತಾ ಇದ್ದೀನಿ ನಾನು, ತುಂಬ ದೊಡ್ಡದೇನು ಮಾಡ್ತಾಯಿಲ್ಲ, ಚಿಕ್ಕ ಚಿಕ್ಕ ಸ್ಮಾಲ್ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟಿಷ್ಟು ಮಾಡ್ಕೊಂಡಿದ್ದೀನಿ ನಾನು. 12ರಿಂದ ಒಂದು 15 ಆಗಿದೆ ನಾನು ಮಾಡಿರೋ ಕ್ವಾಂಟಿಟಿಗೆ. ಬೆಲ್ಲದ ನೀರು ಎಲ್ಲ ಇದಕ್ಕೆ ಸರೋಯ್ತು. ತುಂಬ ಟೇಸ್ಟಿಯಾಗಿರುತ್ತೆ. ಒನ್ಸ್ ನೀವು ಟ್ರೈ ಮಾಡಿ. ಮಕ್ಕಳಿಗೆ ದಿನಕ್ಕೆ ಒಂದು ಕೊಟ್ಟರೆ ಹೆಲ್ದಿನೂ ಹೆಲ್ದಿ. ನನ್ನ ಮಗ ಆದರೆ ಮುದ್ದೆ ತಿನ್ನಲ್ಲ, ಅವ್ನಿಗೆ ಈ ರೀತಿ ಮಾಡಿಕೊಟ್ರೆ ರಾತ್ರಿನೇ 1-2-3 ತಿಂದುಬಿಟ್ಟು ಅವನು ಚೆನ್ನಾಗಿದೆ ಅಂತ. ಇದಕ್ಕೆ ಹಾಲು ಬೇಕಾದರೂ ಸೇರಿಸ್ಕೋಬೋದು ನೀವು, ಇನ್ನೂ ಸ್ವಲ್ಪ ಮೆತ್ತಗೆ ಬರುತ್ತೆ. ಅದಾದರೆ ಸ್ವಲ್ಪ ದಿನ ಇಡೋಕ್ಕಾಗಲ್ಲ ಅಂತ ನಾನು ಹಾಲು ಸೇರಿಸಲ್ಲ. ಇದಾದರೆ ಒಂದು 15ರಿಂದ 20 ದಿನ ಇಟ್ಟರೂ ಏನಾಗಲ್ಲ, ಚೆನ್ನಾಗಿರತ್ತೆ. ನೋಡಿ ಯಾವ ಥರ ಬಂದಿದೆ ಲಡ್ಡು ಅಂತ. ರಾಗಿ ಲಡ್ಡು ತುಂಬ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಒನ್ಸ್ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಮಗ ಬಂದು ವಿಡಿಯೋ ರೆಕಾರ್ಡ್ ಆಗ್ತಾಯಿದೆ ಅಂತ ನಿಧಾನಕ್ಕೆ ಬಂದು ಎತ್ಕೊತಾ ಇದ್ದಾನೆ. ತಿಂದು ಅವನು ಹೆಂಗಿದೆ ಟೇಸ್ಟ್ ಹೇಳು ಅಂತ ಹೇಳಿದ್ರೆ ಅವ್ನು ತಿನ್ನೋಕ್ಕೆ ನರ್ವಸ್ ಫೀಲ್ ಮಾಡ್ತಾಯಿದ್ದಾನೆ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಅವರ್ ವಿಡಿಯೋಸ್, ಶೇರ್ ಅವರ್ ವಿಡಿಯೋಸ್. ಇಲ್ಲವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.